ಲ್ಯಾನ್ಸೆಟ್ ಜರ್ನಲ್ ನಡೆಸಿದಂಥ ಅಧ್ಯಯನದಲ್ಲಿ ಭಾರತೀಯರು ಬೆಚ್ಚಿ ಬೀಳಿಸುವಂತಹ ವರದಿಯೊಂದು ಪ್ರಕಟವಾಗಿದೆ. ಸಂಸ್ಕರಿಸಿದಂಥ ಆಹಾರಗಳ ಅತಿಯಾದಂತಹ ಸೇವನೆ, ವ್ಯಾಯಾಮವಿಲ್ಲದ ಜೀವನ ಶೈಲಿ ಭಾರತೀಯರಿಗೆ ಆಗುವಂತಹ ತೊಂದರೆಗಳನ್ನು ಆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಆ ರಿಪೋರ್ಟಲ್ಲಿ ಏನಿದೆ ಬನ್ನಿ ನೋಡೋಣ. ಜಂಕ್ ಫುಡ್ ಎಫೆಕ್ಟ್, ಭಾರತೀಯರಿಗೆ ಬೊಜ್ಜು. 2050 ಹೊತ್ತಿಗೆ 44 ಕೋಟಿ ಭಾರತೀಯರಿಗೆ ಸ್ಥೂಲಕಾಯ. ಹೌದು, ಭಾರತದಲ್ಲಿ ಸ್ಥೂಲಕಾಯ ಸಮಸ್ಯೆ ತೀವ್ರವಾಗಿ ಹೆಚ್ಚಾಗ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಯುವ ಜನತೆಯಲ್ಲಿ ಜಂಕ್ ಫುಡ್ ಸೇವನೆ, ನಿಷ್ಕ್ರಿಯ ಜೀವನ ಶೈಲಿ ಹೆಚ್ಚುತ್ತಿದ್ದು ಇದು ಸ್ಥೂಲಕಾಯಕ್ಕೆ ಕಾರಣವಾಗ್ತಿದೆ. 2050 ಹೊತ್ತಿಗೆ 44 ಕೋಟಿ ಜನ ಸ್ಥೂಲಕಾಯದಿಂದ ಬಳಲಲಿದ್ದಾರೆ ಎಂದು ಲ್ಯಾನ್ಸೆಟ್ ಜರ್ನಲ್ ನಡೆಸಿದ ಅಧ್ಯಯನದ ವರದಿ ಹೇಳಿದೆ. ಈ ಅಧ್ಯಯನ ವರದಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಸಂಶೋಧಕರು ಪಾಲ್ಗೊಂಡಿದ್ರು ಎನ್ನಲಾಗಿದೆ. ಪ್ರಸ್ತುತ 18 ಕೋಟಿ ಭಾರತೀಯರು ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಿದ್ದಾರೆ. 2050 ಹೊತ್ತಿಗೆ ಭಾರತದಲ್ಲಿ ಸ್ಥೂಲಕಾಯ ಸಮಸ್ಯೆಯಿಂದ ಬಳಲುವ ಪುರುಷರ ಸಂಖ್ಯೆ 21.8 ಕೋಟಿ ಹಾಗೂ ಮಹಿಳೆಯರ ಸಂಖ್ಯೆ 23.1 ಕೋಟಿಯಷ್ಟಿರಲಿದೆ. 2050 ಹೊತ್ತಿಗೆ 44 ಕೋಟಿ ಭಾರತೀಯರು ಬೊಜ್ಜಿನ ಸಮಸ್ಯೆಗೆ ತುತ್ತಾಗಲಿದ್ದಾರೆ. ಇದರೊಂದಿಗೆ ವಿಶ್ವದಲ್ಲಿಯೇ ಭಾರತ ಅತಿ ಹೆಚ್ಚು ಸ್ಥೂಲಕಾಯ ವ್ಯಕ್ತಿಗಳನ್ನ ಹೊಂದಿದ 2ನೇ ರಾಷ್ಟ್ರವಾಗಲಿದೆ ಎಂದು ವರದಿ ಹೇಳಿದೆ. ಇನ್ನು ಭಾರತದಲ್ಲಿ 2050 ಹೊತ್ತಿಗೆ 5 ರಿಂದ 14 ವರ್ಷದೊಳಗಿನ 3 ಕೋಟಿ ಮಕ್ಕಳು ಸ್ಥೂಲಕಾಯದಿಂದ ಸಮಸ್ಯೆಗಳನ್ನ ಎದುರಿಸಲಿದ್ದಾರೆ ಎಂದು ವರದಿ ತಿಳಿಸಿದೆ. 15 ರಿಂದ 24 ವಯೋಮಾನದವರನ್ನು ಇದು ಕಾಡಲಿದ್ದು ದೇಶಕ್ಕೆ ಇದು ಆರ್ಥಿಕವಾಗಿ ಹೊರೆಯಾಗಲಿದೆ ಎಂದು ವರದಿ ಎಚ್ಚರಿಸಿದೆ. ಹಾಗಾದ್ರೆ ಬೊಜ್ಜಿನಿಂದ ಮನುಷ್ಯನ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳು ಏನು ಅಂತ ನೋಡೋದಾದ್ರೆ, ಬೊಜ್ಜಿನಿಂದಾಗಿ ಜೀರ್ಣಕ್ರಿಯೆಯಲ್ಲಿ ತೊಂದರೆಯಾಗಲಿದೆ, ಹೃದಯ ಸಂಬಂಧಿ ಸಮಸ್ಯೆ ಹೆಚ್ಚಳವಾಗಲಿದೆ, ದೈಹಿಕ ಕೆಲಸದ ಸಾಮರ್ಥ್ಯ ಕುಂಠಿತವಾಗಲಿದೆ, ಬಿಪಿ, ಶುಗರ್ ಸೇರಿದಂತೆ ನಾನಾ ಕಾಯಿಲೆಗಳು ಕಾಡಲಿವೆ. ಇನ್ನು ಭಾರತೀಯರಲ್ಲಿ ಬೊಜ್ಜಿನ ಸಮಸ್ಯೆ ಉಂಟಾಗಲು ಕಾರಣವೇನು ಅಂತ ನೋಡೋದಾದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಹಾಗೂ ಪಾನೀಯಗಳ ಮಾರಾಟದಲ್ಲಿ ಏರಿಕೆ ಹಾಗೂ ಅತಿಯಾದ ಸೇವನೆ ಕಂಡುಬರ್ತಿದೆ. ನಿಯಮಿತ ವ್ಯಾಯಾಮವಿಲ್ಲದ ಜೀವನ ಶೈಲಿಯಿಂದ ಅಧಿಕ ದೇಹ ತೂಕ ಹೊಂದಿದವರ ಸಂಖ್ಯೆ ಹೆಚ್ಚುತ್ತಿದೆ. ಬ್ಯೂರೋ ರಿಪೋರ್ಟ್, TV9.